ಇದ್ ನೋಡಿ, ಹಲಸಿನಕಾಯಿ ಚಿಪ್ಸ್ ತಯಾರಿಸುವ ಕುರಿತ ನಮ್ಮ ಕೆಲಸ ಎಲ್ಲರ ಸಹಕಾರದಿಂದ ಅಂತೂ ಇಂತೂ ಚಿಪ್ಸ್ ತಯಾರಾಗೇ ಬಿಡ್ತು. ಮನೆಯ ಹತ್ತಿರದಲ್ಲೇ ಇರುವ ಈ ಮರದ ಹಲಸಿನಕಾಯಿಗಳು ಚಿಪ್ಸ್ ಮಾಡಲಂತೂ ಅತ್ಯಂತ ಯೋಗ್ಯವಾಗಿವೆ. ತುಸು ಕೆಳಗೆ ಇದ್ದ 2 ಹಲಸಿನಕಾಯಿಗಳ ಪೈಕಿ ಬೆಳೆದ ಒಂದು ಕಾಯನ್ನು ಕೊಯ್ದು ನಿಧಾನವಾಗಿ ಇಳಿಸಾಯಿತು. ಧರೆಯ ಅಂಚಿನಲ್ಲಿರುವ ಈ ಮರವನ್ನು ನಾನು ಸಹ ನಿಧಾನವಾಗಿ ಜಿಗಿದು ಇಳಿದು ಕೊಯ್ದ ಕಾಯನ್ನು ಹೊತ್ತು ಮನೆಯ ಕಡೆಗೆ ಹೊರಟೆವು. ಇದಕ್ಕಿಂತ ಮುಂಚೆ ತಂದಿದ್ದ ಮತ್ತೊಂದು ಕಾಯನ್ನು ಕೊಡಲಿಯಲ್ಲಿ ಕಡಿದು ಮೆಟಗತ್ತಿಯಲ್ಲಿ ಕತ್ತರಿಸಲು ಹೋದಾಗ ಕತ್ತಿಯ ಕಿತ್ತು ಬಂದಿತ್ತು. ಹಲಸಿನಕಾಯಿಯೊಳಗೆ ಹೊಕ್ಕು ಕುಳಿತ ಮೆಟಗತ್ತಿ ಕಾವನ್ನು ಕೊಡ್ಲಿ ಸಹಾಯದಿಂದ ಅಂತೂ ಇಂತೂ ತೆಗೆದಾಯಿತು. ಹೀಗೆ ಕಿತ್ತು ಬಂದ ಕಾವನ್ನು ಹೊಸ ಮನೆಗೆ ಕೂರಿಸುವುದು ಸೂಕ್ತ ಎಂದು ಮನೆಯೊಳಗೆ ಇದ್ದ ಹೊಸ ಮಣೆಯನ್ನು ತಂದು ಅದಕ್ಕೆ ಕೂರಿಸತೊಡಗಿದೆವು. ಈ ಮೆಟಗತ್ತಿ ಕಾವಿಗೆ ಹಲಸಿನ ಮೇಣ ಬಡಿದ ಸಮಯದಲ್ಲೇ ಇದೊಂದು ಹೆಚ್ಚುವರಿ ಕೆಲಸ ಬಂತು. ನಮ್ಮ ಹಳ್ಳಿಗಳಲ್ಲಿ ಇಂತಹ ಕೆಲಸಗಳಿಗೆ ಅಕ್ಕಪಕ್ಕದವರ ಸಹಕಾರವೂ ಇರುತ್ತದೆ. ಇವರು ಹಲಸಿನಕಾಯಿ ಕತ್ತರಿಸುವ ಚಾಕಚಕ್ಯತೆ, ವೇಗ ಎಲ್ಲವೂ ನಾನು ಮಾಡುವ ಕೆಲಸಕ್ಕಿಂತ 3 ಪಟ್ಟು ಹೆಚ್ಚಿಗೆ ಇತ್ತು ಎಂದ್ರೆ ತಪ್ಪಾಗಲಾರದು. ನೋಡ್ತಾ ಇದ್ದಂತೆ ಹಲಸಿನಕಾಯಿಯ ಸಿಪ್ಪೆ ಮತ್ತು ಮೂಗನ್ನು ಕೆತ್ತಿ ಸೊಳೆ ಬಿಡಿಸುವ ಕೆಲಸವೂ ಸಹ ಮುಗಿದೇ ಹೋಯಿತು. ಇನ್ನು ಮುಂದೆ ಇರುವುದೇ ನೋಡಿ ತುಂಬಾ ಸಮಯ ತಿನ್ನುವ ಕೆಲಸ. ಸೊಳೆಯನ್ನು ಸಣ್ಣಕ್ಕೆ ಕೊರೆದು ಬಹಳ ಹೊತ್ತಿನವರೆಗೆ ಒಲೆಯ ಎದುರು ಕುರಿತು ಎಣ್ಣೆ ಬಂಡಿಯಲ್ಲಿ ಕರಿಯಬೇಕು. ಇದೇ ಕಾರಣಕ್ಕೆ ನಾವು ಕಟ್ಟಿಗೆ ಒಲೆಯನ್ನು ಬಳಸ್ತಾ ಇರೋದು. ಅಂತೂ ಇಂತೂ ನನ್ನ ಚಿಕ್ಕ ಸಹಕಾರ, ಉಳಿದವರ ಹೆಚ್ಚಿನ ಶ್ರಮದಿಂದ ಈ ರುಚಿಕರ ಹಲಸಿನಕಾಯಿ ಚಿಪ್ಸ್ ತಯಾರಾಗೇ ಬಿಡ್ತು ನೋಡಿ. ಹಾಗೆ ಇಷ್ಟೆಲ್ಲ ಕೆಲಸದ ಕಥೆಯಿಂದ ತಯಾರಾದ ರುಚಿಕರ ಹಲಸಿನಕಾಯಿ ಚಿಪ್ಸ್ಗಳು ಅಷ್ಟೇ ವೇಗವಾಗಿ ಖಾಲಿಯಾಗಲು ಪ್ರಾರಂಭವಾಗಿ ಬಿಡುತ್ತವೆ ಎನ್ನುವ ಸತ್ಯವನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.